Everyone, welcome back to my channel. SSLC 2021 Maths 11 days plan chapter wise ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀನಿ. ಇವತ್ತು ಡೇ 6 ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಿರೋಂಥ ಲೆಸನ್ ಕನ್ಸ್ಟ್ರಕ್ಷನ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರೀವಿಯಸ್ ಪ್ಯಾಟ್ರನ್ 80 ಮಾರ್ಕ್ಸ್ ಪ್ಯಾಟ್ರನ್ ಅಲ್ಲಿ ಕನ್ಸ್ಟ್ರಕ್ಷನ್ ಅಲ್ಲೇ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರ್ತಿತ್ತು, ಈಸಿಯಾಗಿ ನೀವು ಸ್ಕೋರ್ ಮಾಡ್ತಿದ್ರಿ. ಬಟ್ ಈಗ MCQ ಆಗಿರೋದ್ರಿಂದ ಕ್ವೆಶನ್ಸ್ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಿದೆ ಅಷ್ಟೇ. ಬಟ್ ಅರ್ಥ ಮಾಡ್ಕೊಂಡ್ರು ಅದು ಸುಲಭನೇ. ಈಗ ಆಲ್ರೆಡಿ ನಾನು ಕನ್ಸ್ಟ್ರಕ್ಷನ್ ಚಾಪ್ಟರ್ ವೈಸ್ ಮಾಡಿದಾಗ ಅಲ್ಲಿ ಕಂಪ್ಲೀಟ್ ಆಗಿ ಸುಮಾರು ಕ್ವೆಶನ್ಸ್ ಎಲ್ಲ ಈಸಿಯಾಗಿ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಈಗ ಆಲ್ರೆಡಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಕೆಲವೊಂದು ಕ್ವೆಶನ್ಸ್ನ ನಾನಿಲ್ಲಿ ಇವತ್ತಿನ ಸೆಷನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಸೇಮ್ ಪ್ಯಾಟರ್ನ್ ಆಸ್ ನಾನು ಕನ್ಸ್ಟ್ರಕ್ಷನಲ್ಲಿ ಏನು ಮಾಡಿದ್ದೆ ಅದೇ ಥರನೇ, ಯಾಕಂದರೆ ಯಾವುದೇ ಥರ ಚೇಂಜಸ್ ಇಲ್ಲ. ಅದೇ ಡಿವೈಡಿಂಗ್ ಲೈನ್ ಸೆಗ್ಮೆಂಟ್, ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್, ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ಸ್ ಆಗಿರೋದ್ರಿಂದ ಸೇಮ್ ಸಿಮಿಲರ್ ಟೈಪ್ ಆಫ್ ಕ್ವೆಶನ್ಸ್ ಜಸ್ಟ್ ರಿವೈಸ್ ಮಾಡ್ತಾ ಇದ್ದೀನಿ ಇನ್ನೊಂದ್ಸರಿ. ಓಕೆ, ಈಗ ಇನ್ನೂ ಯಾರು ಕನ್ಸ್ಟ್ರಕ್ಷನ್ ಲೆಸನ್ ನೋಡಿಲ್ಲ, ಈಗ ಆಲ್ರೆಡಿ ನನ್ನ ಪ್ಲೇ ಲಿಸ್ಟಲ್ಲಿದೆ, ನೀವಲ್ಲ ಇನ್ನೊಂದ್ಸರಿ ನೀವು ರೆಫರ್ ಮಾಡ್ಬೋದು. ಈಗ ಜಸ್ಟ್ ಅಲ್ಲಿ ಮಾಡಿದ್ದಿನ ಇಲ್ಲಿ ಇನ್ನೊಂದ್ಸರಿ ಬ್ರಷ್ ಅಪ್ ಅಂದರೆ ರಿವೈಸ್ ಮಾಡ್ತೀನಿ ವಿತ್ ಡಿಫ್ರೆಂಟ್ ಕ್ವೆಶನ್ಸ್. ಅಲ್ಲಿ ಥರನೇ ಇಲ್ಲಿ ಸೇಮ್ ಕ್ವೆಶನ್ಸ್ ಅಂದರೆ ಪ್ಯಾಟರ್ನ್ ಒಂದು ಸ್ವಲ್ಪ ನಂಬರ್ಸ್ ಅಥವಾ ಯಾವುದೋ ಒಂದು ಪ್ಯಾಟರ್ನ್ ಆಫ್ ಕ್ವೆಶನ್ ಸ್ವಲ್ಪ ಚೇಂಜ್ ಆಗಿ ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಷ್ಟು ನೋಡಿಕೊಂಡ್ರು ಸಾಕು ಈ ಲೆಸನಲ್ಲಿ. ಡಿವೈಡಿಂಗ್ ಲೈನ್ ಸೆಗ್ಮೆಂಟ್ ಕೊಟ್ಟರೆ ಯಾವ್ಯಾವ ಕಾನ್ಸೆಪ್ಟ್ ನಿಮ್ಗೆ ನೆನಪಿರಬೇಕು, ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ ಕೊಟ್ಟರೆ ಯಾವ್ದು ನೆನಪಿರಬೇಕು, ಮತ್ತು ಟ್ಯಾಂಜೆಂಟ್ ಕೊಟ್ಟರೆ ಹೇಗೆ ನೆನಪಿಟ್ಕೋಬೇಕು ಅನ್ನೋದನ್ನ ನೋಡಿಕೊಂಡ್ರೆ ಸಾಕು. ಈಸಿಯಾಗಿ ನೀವು 2 ಅಥವಾ 3 ಮಾರ್ಕ್ಸ್ ಈ ಇದರಲ್ಲಿ ನಾವು ಯಾವುದೇ ಪೇಪರ್ ನೋಡಿದ್ರು, DD5 ಪೇಪರ್ ಆಗಿರ್ಬೋದು ಅಥವಾ ನಿಮ್ಮ ಬೋರ್ಡ್ ಎಕ್ಸಾಮ್ ರಿಲೀಸ್ ಮಾಡಿರೋಂಥ ಪೇಪರ್, ಮ್ಯಾಕ್ಸಿಮಮ್ 2 ಮಾರ್ಕ್ಸ್ ಅಷ್ಟೇ ಈ ಲೆಸನಿಂದ ಕೊಟ್ಟಿರೋದು. ಸೊ ನೋಡ್ತಾ ಬರೋಣ ಬನ್ನಿ ಯಾವ್ಯಾವ ಥರ ಇದೆ ಕ್ವೆಶನ್ಸ್ ಅಂತ ಹೇಳಿ. ಇಲ್ಲಿ ಯಾವುದೇ ಥರ ಸಾಲ್ವಿಂಗ್ ಇಲ್ಲ, ಜಸ್ಟ್ ಕ್ವೆಶನ್ ಅರ್ಥ ಮಾಡಿಕೊಂಡು ಕರೆಕ್ಟ್ ಆಪ್ಷನ್ನ ಮಾರ್ಕ್ ಮಾಡೋದು. ಇನ್ನು ಕೊಟ್ಟಿದ್ದಾರೆ ಫಸ್ಟ್ ಕ್ವೆಶನ್ ನೋಡಿ. ಎ ಲೈನ್ ಸೆಗ್ಮೆಂಟ್ AB ಡಿವೈಡೆಡ್ ಆಸ್ ಶೋನ್ ಇನ್ ಫಿಗರ್ AB ಡ್ಯಾಶ್ ಇಸ್ ಟು B ಡ್ಯಾಶ್ B ಅಂತ ಹೇಳಿ ಕೇಳಿದ್ದಾರೆ. ಅಂಡ್ ದಟ್ ಮೀನ್ಸ್ ಫ್ರಮ್ ಹಿಯರ್ ಟು ಹಿಯರ್ ಯಾವ ರೇಷಿಯೋದಲ್ಲಿ, ಓಕೆ, ಲೈನ್ ಸೆಗ್ಮೆಂಟ್ ಡಿವೈಡ್ ಆಗೋದು ರೇಷಿಯೋ ಕೊಡ್ತಾರಲ್ಲ, ಸೊ ಯಾವ ರೇಷಿಯೋದಲ್ಲಿ ಇದು ಡಿವೈಡ್ ಆಗಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಯೂಶಲಿ ನಾವು ರೇಷಿಯೋ ಅಂತ ಕೊಟ್ಟರೆ ನಾವೇನು ಮಾಡ್ತೀವಿ, ನಂಬರ್ ಆಫ್ ಪಾರ್ಟ್ಸ್ ಆ್ಯಡ್ ಮಾಡ್ತೀವಿ ಅಲ್ವಾ. ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ಆಮೇಲೆ ಇದನ್ನ ಈ ಫಿಗರ್ ನೋಡಿ ನೀವು ಅರ್ಥ ಮಾಡ್ಕೋಬಹುದು. ಸೊ ನಾನು 3:4 ಅಂತ ಹೇಳಿ ಕೊಟ್ರೆ ನಾನೇನು ಮಾಡ್ತೀನಿ, ಎಷ್ಟು ಪಾರ್ಟ್ಸ್ ಮಾಡ್ತೀನಿ, 3 + 4 ಎಷ್ಟಾಗುತ್ತೆ, 3 + 4 7 ಪಾರ್ಟ್ಸ್ ಮಾಡ್ತೀನಿ. 1 2 3 4 5 6 7 ಪಾರ್ಟ್ಸ್ ಅಂತ ಹೇಳಿ ಜಾಯಿನ್ ಮಾಡೋದು ಯಾವುದಕ್ಕೆ, ಲಾಸ್ಟ್ ಪಾರ್ಟ್ಗೆ. ಇಲ್ಲಿ ನಾನು ಅಷ್ಟೊಂದು ತುಂಬ ಡೀಟೇಲ್ ಆಗಿ ಹೋಗ್ತಿಲ್ಲ, ಬಿಕಾಸ್ ಈಗ ಆಲ್ರೆಡಿ ನನ್ನ ಕನ್ಸ್ಟ್ರಕ್ಷನ್ ಲೆಸನಲ್ಲಿ ನೀವು ಯಾರೆಲ್ಲ ನೋಡಿದ್ದೀರಾ ಸೇಮ್ ಟು ಸೇಮ್ ಇಲ್ಲಿರೋದು. ಹಾಗಾಗಿ ನಾನು ಡೈರೆಕ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ಡಿವೈಡಿಂಗ್ ಲೈನ್ ಸೆಗ್ಮೆಂಟ್ ಅಂತ ರೇಷಿಯೋ ಕೊಟ್ಟರೆ ರೇಷಿಯೋನ ಏನು ಮಾಡ್ತೀರಾ, ಆ್ಯಡ್ ಮಾಡ್ತೀರಾ. ಹೌದಾ, 3:4 ಅಂದರೆ 3 + 4 ಅಂತ ಹೇಳಿ 7 ಪಾರ್ಟ್ಸ್ನ ಮಾಡ್ತೀರಾ. ಕರೆಕ್ಟ್. ಸೊ 7 ಪಾರ್ಟ್ಸ್ನ ಮಾಡಿ ಜಾಯಿನ್ ಮಾಡೋದು ಯಾವುದಕ್ಕೆ, ಲಾಸ್ಟ್ ಪಾರ್ಟ್ಗೆ. ಜೊತೆಗೆ ಇನ್ನೊಂದನ್ನು ನೀವು ಮಾಡೋದೆಲ್ಲಿ, 3 ಹತ್ರ, ಈ ಥರ ಲೈನ್ ಡಿವೈಡ್ ಮಾಡ್ತೀರಾ. ಈಗ ನೋಡಿ, ಇಲ್ಲಿ ಕೊಟ್ಟಿರೋದು ಎಷ್ಟು ಪಾರ್ಟ್ಸ್ ಆಗಿದೆ, 6 ಪಾರ್ಟ್ಸ್. ಅಂದರೆ ಆ್ಯಡ್ ಮಾಡಿ, ಅಂದರೆ ರೇಷಿಯೋನ ಆ್ಯಡ್ ಮಾಡಿದ್ರೆ ಇಲ್ಲಿ ಏನಾಗಿದೆ, 6 ಪಾರ್ಟ್ಸ್ ಆಗಿದೆ. ಸೊ ನೋಡಿ, ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, 4 ಹತ್ರ ಮಾಡಿದ್ದಾರೆ ಅಂತಂದರೆ ಇದು ಡೆಫಿನೆಟ್ಲಿ 4:2ನೇ ಆಗಿರಬೇಕು. ನೋಡಿ, ಇಲ್ಲಿ ಇನ್ನೊಂದ್ಸರಿ ಹೇಳ್ತೀನಿ, 4:2 ಅಂದರೆ ನೀವೇನು ಮಾಡ್ತೀರಾ, 4 + 2. ಸೊ 4 + 2 ಅಂತಂದರೆ ಎಷ್ಟಾಯಿತು, 6 ಪಾರ್ಟ್ಸ್ ಮಾಡಿದ್ದಾರೆ. ಜಾಯಿನ್ ಮಾಡೋದು ಯಾವಾಗಲೂ ಇದರ ಲಾಸ್ಟ್ ಪಾರ್ಟ್ಗೆನೆ, ಲೈನ್ ಸೆಗ್ಮೆಂಟಲ್ಲಿ ಲಾಸ್ಟ್ ಒನ್ಗೆ. ಫಾರ್ ಎಕ್ಸಾಂಪಲ್ 7 ಪಾರ್ಟ್ಸ್ ಮಾಡಿದ್ರೆ 7th ಒನ್ಗೆ, 8 ಪಾರ್ಟ್ಸ್ ಮಾಡಿದ್ರು 8th ಒನ್ಗೆ, 9 ಪಾರ್ಟ್ಸ್ ಮಾಡಿದ್ರು 9th ಒನ್ಗೆ ಜಾಯಿನ್ ಮಾಡೋದು. ಬಟ್ ಇನ್ನೊಂದು ಸಿಮಿಲರ್ ಅದೇ ಥರ ನಾವು ಪ್ಯಾರಲಲ್ ಲೈನ್ ಎಳೆಯೋದು, ಫಸ್ಟ್ ರೇಷಿಯೋ ಯಾವ್ದು ಕೊಟ್ಟಿರ್ತಾರೋ ಅದಕ್ಕೆ. ಸೊ 4:2 ಅಂತಿತ್ತು, 4 + 2 6 ಆಯಿತು, 6 ಪಾರ್ಟ್ಸ್ ಮಾಡಿದ್ವಿ, 6th ಒನ್ಗೆ ಜಾಯಿನ್ ಮಾಡಿದ್ವಿ. ಸೊ ಫಸ್ಟ್ ರೇಷಿಯೋ ಯಾವುದಿದೆ, 4 ಇದೆ, 4. ಸೊ ಹಾಗಾದ್ರೆ ಇದ್ರ ಯಾವ್ದು ರೇಷಿಯೋ ಆಗಿರಬೇಕು, ಇದು 4:2 ರೇಷಿಯೋ ಆಗಿರಬೇಕು. ಅರ್ಥ ಆಯ್ತು ಅನ್ಕೋತೀನಿ. ಸೊ ಲೈನ್ ಸೆಗ್ಮೆಂಟ್, ಇಫ್ ಯು ಕನ್ಸಿಡರ್ ಲೈನ್ ಸೆಗ್ಮೆಂಟ್, ಯು ಆರ್ ಗೋಯಿಂಗ್ ಟು ಆ್ಯಡ್ ದ 2 ratios and the adding the sum of 2 ratios you are going to make the parts and you are going to join to the last part, and the similar to the last part we are going to draw a parallel line with the first ratio. Okay, ಒಂದು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಎ ಇಂದ ಲೆಕ್ಕ ಹಾಕೊಂಡು ಬನ್ನಿ, 1 2 3 4. ಮತ್ತೆ ಇಲ್ಲಿಂದ ಲೆಕ್ಕ ಹಾಕೊಂಡು ಬನ್ನಿ, 1 2. ನೋಡಿ, ಇಲ್ಲಿ 4:2 ಇಲ್ಲೂ ಬಂತು. ಅಷ್ಟೇ. ನಿಮಗೆ ಮ್ಯಾಥ್ಸ್ ಅಲ್ಲಿ ಬೇರೆ ಥರ ಮೆಥಡ್ಸ್ ಇದೆ ಆನ್ಸರ್ ಮಾಡೋಕೆ. ಆನ್ಸರ್ ಮಾಡ್ಬೋದು. ಬೇಸಿಕ್ಸ್ ಅಂದರೆ ಪ್ಲಸ್, ಸಬ್ಟ್ರಾಕ್ಷನ್, ಡಿವಿಷನ್ ಇಷ್ಟು ಗೊತ್ತಿದ್ರು ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಓಕೆ, ಹಾಗಾಗಿ ಇಲ್ಲಿ ನೋಡಿ, ನಾನು ಇದನ್ನು ಹೇಳಿದ್ದೀನಿ, ಯಾಕಂದರೆ ಬಿಕಾಸ್ ನಾನು ಯಾಕೆ ಪರ್ಟಿಕ್ಯುಲರ್ಲಿ ಇದನ್ನು ಆ್ಯಡ್ ಮಾಡಿ ಫಸ್ಟ್ ರೇಷಿಯೋ ಅಂತ ಯಾಕೆ ಹೇಳಿದ್ದೀನಿ ಅನ್ನೋದಾದರೆ, ಇದು ಸ್ಟೆಪ್ಸು.
ಅಕಸ್ಮಾತ್ ಅವ್ರು ಎಷ್ಟು ರೇಷಿಯೋ ಅಂತ ಕೇಳಾದ್ರೂ ನಿಮ್ಗೆ ನೆನಪಿರ್ಲಿ ಅನ್ನೋದಕ್ಕೋಸ್ಕರ. ಬಟ್ ರೇಷಿಯೋ ಅಂತ ಕೇಳಿದಾಗ ನೋಡಿ, ಇಲ್ಲಿಂದ ನೋಡಿ ಫಸ್ಟ್ ರೇಷಿಯೋ ಎಲ್ಲಿಗೆ ಕಟ್ ಮಾಡಿದಾರೆ ಅದನ್ನ ನೋಡ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಪಾರ್ಟ್ಸ್ ಇದೆ ಅಂತ ನೋಡ್ಕೊಂಡ್ರೆ ಇಲ್ಲೂ 4:2 ಅಂತ ಹೇಳಿ ನಿಮಗೆ ಸಿಗುತ್ತೆ. ಬೇರೆ ಬೇರೆ ತರ ಮೆಥಡ್ಸ್ ಇದೆ, ಯಾವ್ದಾದ್ರು ಒಂದು ಯೂಸ್ ಮಾಡಿ ನೀವು ಕರೆಕ್ಟ್ ಆನ್ಸರ್ನ ಮಾರ್ಕ್ ಮಾಡಿ. ಓಕೆ, ಈಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತಾ ಇದ್ದೀನಿ. ಎಸ್ ನೋಡಿ, ಇಲ್ಲೂ ಕೂಡ ಫಿಗರ್ ಕೊಟ್ಟಿದ್ದಾರೆ. ಇನ್ ಅಡ್ಜಾಯಿಂಟ್ ಕನ್ಸ್ಟ್ರಕ್ಷನ್ ಪಿ ಕ್ಯೂ ಅಂಡ್ ಪಿ ಆರ್ ಆರ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಪಿ ಕ್ಯೂ ಅಂಡ್ ಪಿ ಆರ್, ಸೊ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ತಿದೆ ಟ್ಯಾಂಜೆಂಟ್ಸ್ ಅಂತ. ಆದ್ರೆ ಇಲ್ಲಿ ಆಪ್ಷನ್ಸ್ ಅಲ್ಲಿ ಒಂದ್ ಸ್ವಲ್ಪ ನೋಡ್ಕೋಬೇಕು. ಟ್ಯಾಂಜೆಂಟ್ ಟು ಅ ಸರ್ಕಲ್ ಆಫ್ ರೇಡಿಯಸ್ ಪಿ ಒ, ಟ್ಯಾಂಜೆಂಟ್ ಟು ಅ ಸರ್ಕಲ್ ಆಫ್ ಡಯಾಮೀಟರ್ ಪಿ ಒ, ಟ್ಯಾಂಜೆಂಟ್ ಟು ಅ ಸರ್ಕಲ್ ವಿತ್ ಸೆಂಟರ್ ಒ, ಟ್ಯಾಂಜೆಂಟ್ ಟು ಅ ಸರ್ಕಲ್ ಆಫ್ ರೇಡಿಯಸ್ ಪಿ ಎಂ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಜಸ್ಟ್ ಅಬ್ಸರ್ವ್ ಮಾಡಿ. ಈಗ ನಾವು ಇದು ಅಬ್ಸರ್ವ್ ಮಾಡಿ, ಇದು ಯಾವುದಕ್ಕೆ ಟ್ಯಾಂಜೆಂಟ್ ನಾವು ಡ್ರಾ ಮಾಡಿರೋದು, ಯಾವುದಕ್ಕೆ ಟ್ಯಾಂಜೆಂಟ್? ಸೊ ಟ್ಯಾಂಜೆಂಟ್ ಯಾವುದಕ್ಕೆ? ಬಿಗ್ಗರ್ ಸರ್ಕಲ್ಗೆ. ಯಾವುದು? ಓ ಸೆಂಟರ್ ಯಾವುದಿದೆ ಇಲ್ಲಿ, ಓ ಇದೆಯಲ್ಲ, ಈ ಸೆಂಟರ್ ಓಗೆ ಡ್ರಾ ಮಾಡಿರೋಂಥ ಟ್ಯಾಂಜೆಂಟ್ಸ್ ಇದು. ಓಕೆ, ಇದು ಆಕ್ಚುಲಿ ಹೀಗಿರೋದು ನೋಡಿ, ಇಲ್ಲಿ ಈ ತರ ಇರೋದು ನೋಡಿ, ಈ ತರ. ಓಕೆ, ನಾವು ಎಕ್ಸ್ಟ್ರಾ ಕನ್ಸ್ಟ್ರಕ್ಟ್ ಮಾಡಿರೋದು ಈ ಸರ್ಕಲ್ ನೋಡಿ, ಇಲ್ಲಿ ಮಿಡ್ ಪಾಯಿಂಟ್ ಹಾಕೊಂಡು ಕಟ್ ಮಾಡಿರೋದು ಇದು. ಸೊ ಇಲ್ಲಿ ಅವ್ರು ಏನ್ ಹೇಳ್ತಿರೋದು, ಈ ಪಿ ಕ್ಯೂ ಮತ್ತೆ ಪಿ ಆರ್ ಅನ್ನೋದು ಯಾವುದಕ್ಕೆ ಟ್ಯಾಂಜೆಂಟ್ಸ್ ಅಂತಂದ್ರೆ, ದಿ ಟ್ಯಾಂಜೆಂಟ್ ಟು ಸರ್ಕಲ್ ಆಫ್ ಸೆಂಟರ್ ಓ ಆಗುತ್ತೆ, ಇನ್ಯಾವುದು ಆಗಲ್ಲ. ಬಿಕಾಸ್ ಈ ಪಿ ಒ ಅನ್ನೋದು ಇಸ್ ನಾಟ್ ದಿ ರೇಡಿಯಸ್ ಆಫ್ ಟ್ಯಾಂಜೆಂಟ್, ಅಲ್ವೇ ಅಲ್ಲ. ಅದೇ ತರ ಡಯಾಮೀಟರ್ ಆಫ್ ಓ ಅಲ್ಲ. ನೆಕ್ಸ್ಟ್, ಯಾಕಂದ್ರೆ ದಿಸ್ ಪಿ ಈಸ್ ಔಟ್ಸೈಡ್, ಎಕ್ಸ್ಟರ್ನಲ್ ಪಾರ್ಟ್, ಅದು ಎಕ್ಸ್ಟರ್ನಲ್ ಪಾಯಿಂಟ್ ಆಗಿರೋದ್ರಿಂದ, ಸೊ ಯು ಕೆನಾಟ್ ಸೇ ಕನ್ಸಿಡರ್ ಇಟ್ ಆಸ್ ಅ ಡಯಾಮೀಟರ್. ಸೊ ಕರೆಕ್ಟ್ ಆನ್ಸರ್ ಏನು? ಟ್ಯಾಂಜೆಂಟ್ ಟು ಅ ಸರ್ಕಲ್ ವಿತ್ ಸೆಂಟರ್ ಓ ಇಸ್ ದಿ ಕರೆಕ್ಟ್ ಆನ್ಸರ್. ವಿತ್ ಸೆಂಟರ್ ಓ ಅಷ್ಟೇ. ಅದೇ ತರ ಟ್ಯಾಂಜೆಂಟ್ ಟು ಅ ಸರ್ಕಲ್ ವಿತ್ ರೇಡಿಯಸ್ ಪಿ ಎಮ್ ಅಲ್ಲ, ರೇಡಿಯಸ್ ಅಲ್ಲ. ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಸೊ ಇದರಲ್ಲಿ ಜಸ್ಟ್ ಟ್ಯಾಂಜೆಂಟ್ ಟು ಅ ಸರ್ಕಲ್ ವಿತ್ ಸೆಂಟರ್ ಓ ಅಂತ ಹೇಳಿ ನೀವು ಮಾರ್ಕ್ ಮಾಡಿದ್ರೆ ಸಾಕು. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. Identify the triangle whose corresponding sides are in the ratio 5/7 with the help of construction of triangle ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಒಂದು 4 ಫಿಗರ್ ಇದೆ, ಕ್ಲಿಯರ್ ಆಗಿದೆ. ಇಲ್ಲಿ ರೇಷಿಯೋ ಏನು ಕೊಟ್ಟಿದ್ದಾರೆ? 5/7 ಕೊಟ್ಟಿದ್ದಾರೆ. 5/7. ನಾನು ಆಲ್ರೆಡಿ ನಿಮ್ಗೊಂದು ಕನ್ಸ್ಟ್ರಕ್ಷನ್ ಲೆಸನ್ ಮಾಡ್ಬೇಕಾದ್ರೆ ಈ ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ ರಿಲೇಟೆಡ್ ಆಗಿ ಒಂದು ಕೀವರ್ಡ್ ಕೊಟ್ಟಿದ್ದೆ, ಗ್ರೇಟೆಸ್ಟ್ ನಂಬರ್ ಪಾರ್ಟ್ಸ್ ಡಿನಾಮಿನೇಟರ್ ಜಾಯಿನ್ ಅಂತ ಹೇಳಿ. ಇನ್ನೊಂದ್ಸರಿ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಗ್ರೇಟರ್ ನಂಬರ್ ಪಾರ್ಟ್ಸ್ ಡಿನಾಮಿನೇಟರ್ ಜಾಯಿನ್. ಸೊ ಇಲ್ಲಿ ನೋಡ್ಕೊಂಡು ಬಂದ್ರೆ 5/7 ಅಲ್ಲಿ ಗ್ರೇಟರ್ ನಂಬರ್ ಯಾವುದು? 7. ಹಾಗಾದ್ರೆ ನಾವು ಎಷ್ಟು ಪಾರ್ಟ್ಸ್ ಮಾಡಿದೀವಿ? 7 ಪಾರ್ಟ್ಸ್ ಮಾಡಿದೀವಿ. ಹಾಗಾದ್ರೆ 7 ಪಾರ್ಟ್ಸ್ ಮಾಡಿರುವಂತ ಫಿಗರ್ ಯಾವುದು ಅಂತ ನೋಡ್ಕೊಂಡು ಬರೋಣ. ನೋಡಿ, ಇಲ್ಲಿ 3 ಪಾರ್ಟ್ಸ್ ಇದೆ. ಇಲ್ಲಿ ಎ ಅಲ್ಲ, ಆಪ್ಷನ್ ಎ ಅಲ್ಲ. ಆಪ್ಷನ್ ಬಿ ಅಲ್ಲಿ 5 ಪಾರ್ಟ್ಸ್ ಮಾಡಿದ್ದಾರೆ, ಅಲ್ಲ. ಆಪ್ಷನ್ ಸಿ ಅಲ್ಲಿ ನೋಡಿ 7 ಪಾರ್ಟ್ಸ್ ಇದೆ. ಆಪ್ಷನ್ ಡಿ ಅಲ್ಲಿ 6 ಪಾರ್ಟ್ಸ್ ಇದೆ, ಅಲ್ಲ. ಸೊ ಏನಾಗಿರ್ಬೇಕು? ಅದು 7 ಪಾರ್ಟ್ಸ್ ಡಿವೈಡ್ ಮಾಡಿರ್ಬೇಕು. ಓಕೆ, ಬಟ್ ಇಲ್ಲಿ ಆಪ್ಷನ್ ಅಲ್ಲಿ ಏನಾಯ್ತು ನೋಡಿ, 7 ಪಾರ್ಟ್ಸ್ ಏನ್ ಮಾಡಿದ್ದಾರೆ? ಡಿವೈಡ್ ಮಾಡಿದ್ದಾರೆ. ಬಟ್ ಅದೇ ತರ ಇನ್ನೊಂದು ಆಪ್ಷನ್ 7 ಪಾರ್ಟ್ಸ್ ಮಾಡಿದಾಗ ಇನ್ನೊಂದು ಪ್ಯಾರಲಲ್ ಲೈನು ಎಲ್ಲಿ ಅವರು ಜಾಯಿನ್ ಮಾಡಿದ್ದಾರೆ ಅಂತ ನೋಡ್ಕೋಬೇಕು. ಇನ್ನೊಂದು ಎಲ್ಲಿ ಮಾಡಿರ್ಬೇಕು? ಅವರು 5 ಹತ್ರ ಮಾಡಿರ್ಬೇಕು, B5 ಹತ್ರ. ಓಕೆ, B7 ಹತ್ರ. ಆಕ್ಚುಲಿ ಡಿನಾಮಿನೇಟರ್ ಜಾಯಿನ್ ಅಂದ್ರೆ ನಾವು B7 ಹತ್ರನೇ ಜಾಯಿನ್ ಮಾಡ್ಬಿಡ್ತೀವಿ ಇವಾಗ ಇಲ್ಲಿ ಸಿ ನ. ಓಕೆ, ಇನ್ನೊಂದು 5 ಹತ್ರ ಮಾಡಿರ್ಬೇಕು. ಸೊ ನೋಡ್ಕೊಂಡು ನೀವು ಕನ್ಸ್ಟ್ರಕ್ಷನ್ ಅಂದ್ರೆ ಜಸ್ಟ್ ನೀವು ಏನ್ ಕನ್ಸ್ಟ್ರಕ್ಟ್ ಮಾಡ್ತಿದ್ರಿ, ಇದೇ ಕ್ವೆಶನ್ ನೀವು ಕನ್ಸ್ಟ್ರಕ್ಷನ್ ಕೊಟ್ಟಾಗ ಹೇಗೆ ಮಾಡ್ತಿದ್ದೀನಿ ಅನ್ನೋದನ್ನ ನೆನ್ಪಿಟ್ಕೊಂಡ್ರೆ ಡೆಫಿನೆಟ್ಲಿ ಕರೆಕ್ಟ್ ಆನ್ಸರ್ನ ನೀವು ಇಲ್ಲಿ ಮಾರ್ಕ್ ಮಾಡ್ಬೋದು. ಓಕೆ, ಈಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತೀನಿ. ಕ್ವೆಶನ್ ನಂಬರ್ 4 ನೋಡಿ. ಇನ್ ದಿ ಫಿಗರ್ ಟ್ಯಾಂಜೆಂಟ್ ಟು ಅ ಸರ್ಕಲ್ ವಿತ್ ಸೆಂಟರ್ ಓ ಆರ್, ಯಾವುದು ಟ್ಯಾಂಜೆಂಟ್ಸ್? ನೋಡಿ, ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ತುಂಬಾ ಸಿಂಪಲ್. ಪಿ ಕ್ಯೂ ಅಂಡ್ ಪಿ ಆರ್. ಪಿ ಕ್ಯೂ ಅಂಡ್ ಪಿ ಆರ್ ಆರ್ ದಿ ಟ್ಯಾಂಜೆಂಟ್, ವಿಚ್ ಇಸ್ ಆಪ್ಷನ್ ಸಿ. ನೋಡಿ, ಇನ್ಯಾವುದು ಅಲ್ಲ, ಲೇಬಲ್ ನೋಡ್ಕೊಂಡ್ರೆ ಆಯ್ತು. ಸೊ ಪಿ ಕ್ಯೂ ಅಂಡ್ ಪಿ ಆರ್ ಆರ್ ದಿ ಟ್ಯಾಂಜೆಂಟ್ಸ್ ಟು ವಿತ್ ಸೆಂಟರ್ ಓ, ಸೊ ವಿಚ್ ಇಸ್ ಆಪ್ಷನ್ ಸಿ. ಓಕೆ, ನೋಡ್ಕೊಂಡು ಫಿಗರ್ ನೋಡ್ಕೊಂಡು ಟ್ಯಾಂಜೆಂಟ್ಸ್ ಯಾವುದು ಅಥವಾ ಟ್ಯಾಂಜೆಂಟ್ಸ್ ಕೊಟ್ರೆ ಯಾವುದಕ್ಕೆ ಟ್ಯಾಂಜೆಂಟ್ಸ್, ಈ ತರ ಕ್ವೆಶನ್ಸ್ ಚೇಂಜ್ ಮಾಡಿ ಕೊಡುವಂತ ಚಾನ್ಸಸ್ ಇರುತ್ತೆ. ಓಕೆ, ಈಗ ನೆಕ್ಸ್ಟ್ ಕ್ವೆಶನ್ ನೋಡಿ. A student constructed triangle ABC with sides AB equals 7 cm, BC equals 8.5 cm and AC equals 9 cm. Then he constructed a triangle ADE similar to triangle ABC such that each of its sides are 3/4 of corresponding sides of triangle ABC. Then the length of AD and AE obtained by calculation are respectively ಅಂತ ಹೇಳಿ ಹೇಳ್ತಿದ್ದಾರೆ. ಜಸ್ಟ್ ಅವ್ರು ಕೊಟ್ಟಿರೋ ಮೆಜರ್ಮೆಂಟ್ ನ ಫಸ್ಟ್ ಬರ್ಕೊಳ್ಳೋಣ. ಈಗ ಆಲ್ರೆಡಿ ನಾನು ಈ ತರ ಕ್ವೆಶನ್ ಈಗ ಆಲ್ರೆಡಿ ನಾನು ಕನ್ಸ್ಟ್ರಕ್ಷನ್ ಲೆಸನ್ ರಿವೈಸ್ ಮಾಡ್ಬೇಕಾದ್ರೆ ಹೇಳಿದ್ದೆ, ಬಟ್ ಈಗಲೂ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಈ ತರ ಮೆಜರ್ಮೆಂಟ್ಸ್ ಕೊಟ್ಟಾಗ ಹೇಗಪ್ಪ ಫೈಂಡ್ ಔಟ್ ಮಾಡೋದು? 3 ರೇಷಿಯೋ ಕೊಟ್ಟು ಬೇರೆ ಸೈಡ್ಸ್ ಕೊಟ್ಟು ಅಂದ್ರೆ ತುಂಬಾ ಸಿಂಪಲ್ ಆಕ್ಚುಲಿ. ಸೊ ಫಸ್ಟ್ ಸೈಡ್ಸ್ ಬರ್ಕೊಳ್ಳೋಣ. ಸೊ ವಾಟ್ ಇಸ್ ಎ ಬಿ ಹಿಯರ್? ಗಿವನ್ ಎ ಬಿ. ಸೊ ನಾವು ಎ ಬಿ ಬರ್ಕೊಂಡ್ರೆ ಎಷ್ಟು ಕೊಟ್ಟಿದ್ದಾರೆ? 7 ಸೆಂಟಿಮೀಟರ್. ಬಿ ಸಿ ಅಂತಂದ್ರೆ ಎಷ್ಟು ಕೊಟ್ಟಿದ್ದಾರೆ? 8.5 ಸೆಂಟಿಮೀಟರ್. ವಾಟ್ ಇಸ್ ಎ ಸಿ? ಎ ಸಿ ಎಷ್ಟು ಕೊಟ್ಟಿದ್ದಾರೆ? 9 ಸೆಂಟಿಮೀಟರ್.
ಈಗ ಅವ್ರು ಕೇಳ್ತಾ ಇರೋದನ್ನ ನೋಡೋಣ. ವಾಟ್ ಇಸ್ ಎ ಡಿ ಮತ್ತೆ ಎ ಇ ಅಂತ ಕೇಳಿದಾರೆ. ಲೆಂತ್ ಆಫ್ ಎ ಡಿ ಅಂಡ್ ಎ ಇ. ನೋಡಿ ಎ ಡಿ ಅಂದ್ರೆ ಇದ ನೋಡಿ, ಎ ಡಿ ಅಂದ್ರೆ ಈ ಟ್ರಯಾಂಗಲ್ದು ಎ ಡಿ, ಸ್ಮಾಲರ್ ಟ್ರಯಾಂಗಲ್ ಇಸ್ ಎ ಡಿ, ಬಿಗರ್ ಟ್ರಯಾಂಗಲ್ ಇಸ್ ಎ ಸಿ. ಹಾಗಾದ್ರೆ ಅದ್ರ ಕರೆಸ್ಪಾಂಡಿಂಗ್ ಸೈಡ್ಸ್ ತಗೋಬೇಕು. ಸೊ ಎ ಡಿ ಬೈ ಎ ಸಿ ವಿಚ್ ಇಸ್ ಈಕ್ವಲ್ ಟು ಯಾವ ರೇಷಿಯೋ ಕೊಟ್ಟಿದ್ದಾರೆ, 3/4 ಅಷ್ಟೇ. ನೋಡಿ ಇದು ಈ ಸೈಡ್ಗೆ ಆ ಸೈಡ್ಗೆ ರಿಲೇಟೆಡ್ ಆಗಿರುವಂತ ಸೈಡೇ ತಗೊಳ್ಬೇಕು. ಸೊ ವಾಟ್ ಇಸ್ ಎ ಡಿ ಗೊತ್ತಿಲ್ಲ, ಎ ಸಿ ಎಷ್ಟು ಕೊಟ್ಟಿದ್ದಾರೆ 9 ಇಸ್ ಈಕ್ವಲ್ ಟು 3/4. ಇಲ್ಲೇ ನೋಡಿ 9 3s ಎಷ್ಟಾಗುತ್ತೆ, 9 3s ಇಟ್ ಇಸ್ 27/4. ಸೊ 9 3s ಏನು 27/4 ಆಯ್ತು. ಈಗ ನಾವು ಡಿವೈಡ್ ಮಾಡಿದ್ರೆ ಅದೇ 27/4 ಡಿವೈಡ್ ಮಾಡಿದ್ರೆ ನೋಡಿ ಎಷ್ಟಾಗುತ್ತೆ, 4 6 ತಗೊಳ್ಳೋಣ. 4 6 24, ರಿಮೈಂಡರ್ ಈಸ್ 3 ಬರುತ್ತೆ. ಸೊ ಪಾಯಿಂಟ್ ಇಟ್ಟು 0 ಹಾಕೊಟ್ರೆ ನಿಯರೆಸ್ಟ್ ಅಂತಂದ್ರೆ 7 ಆಯ್ತು. ಬಿಕಾಸ್ 28, 4 7s 28, ರಿಮೈಂಡರ್ ಮತ್ತೆ 2, ಮತ್ತೆ 0 ಹಾಕೊಂಡ್ರೆ 5s. ಎಸ್ ಎಕ್ಸಾಕ್ಟ್ ಆಗಿ ಡಿವೈಡ್ ಆಗುತ್ತೆ. ಎಷ್ಟು ಅಬ್ಸರ್ವ್ ಮಾಡೋಣ. ಎ ಇ ಅಂದ್ರೆ ಈ ಸೈಡಾ, ಸೊ ಎ ಇ ಅದಕ್ಕೆ ಕರೆಸ್ಪಾಂಡಿಂಗ್ ಇರೋ ಸೈಡ್ ಯಾವುದು, ಅದಕ್ಕೆ ಕರೆಸ್ಪಾಂಡಿಂಗ್ ಇರೋ ಸೈಡು ಎ ಬಿ ವಿಚ್ ಇಸ್ ಈಕ್ವಲ್ ಟು ಮತ್ತೆ ಅದೇ ರೇಷಿಯೋ 3/4. ಎ ಇ ಅಂದ್ರೆ ಕೊಟ್ಟಿದಾರಾ, ಇಲ್ಲ. ಎ ಇ ಅಂತಂದ್ರೆ ನಾವೇನು ಬರ್ಕೋಬೋದು, ಹಾಗೆ ಬರ್ಕೊಳ್ಳಿ. ಸೊ ಎ ಬಿ ಅಂತಂದ್ರೆ ಎಷ್ಟು ಕೊಟ್ಟಿದ್ದಾರೆ, 7 ಇಸ್ ಈಕ್ವಲ್ ಟು 3/4. 7 3s ಎಷ್ಟಾಗುತ್ತೆ 21 ಆಗುತ್ತೆ. ಸೊ ಅಗೇನ್ ಯು ಹ್ಯಾವ್ ಟು ಡಿವೈಡೆಡ್ ಬೈ 4. 4 ನಿಯರೆಸ್ಟ್ ಅಂತಂದ್ರೆ ಏನಾಗುತ್ತೆ, 4 5s 20. ಸಾಕು, ಇಲ್ಲಿಗೆ ನಿಲ್ಲಿಸ್ಬಿಡಿ. ಈಗೇನಾಯ್ತು, ನಿಮ್ಗೆ ಸ್ಟಾರ್ಟ್ ಆಗ್ತಿರೋದೇ 5 ಇಂದ ಅಂದಮೇಲೆ ದ ನಂಬರ್ ವಿಲ್ ಬಿ 5.25 ಆಗಿರುತ್ತೆ. ಈಗ ನಮಗೆ ಒಂದು 6.75 ಬಂತು ಅನ್ನೋದಾದ್ರೆ, ಇಲ್ಲಿ 6.75 ಇದು 6.75 ಬಂದಿದೆ ಅಂದಮೇಲೆ ಇನ್ನೊಂದು ಏನಾಗಿದೆ, ನಮ್ಗೆ ಇಲ್ಲಿ 5 ಪಾಯಿಂಟ್ ಅಂತಾನೆ ಹೋಗ್ತಿದೆ ನೋಡಿ. ರಿಮೈಂಡರ್ 1 ಅಂತ ಬಂದ್ರೆ ನಮ್ಗೆ ಇಲ್ಲಿ 0.0 2s 8 ಆಗುತ್ತೆ. ಮತ್ತೆ 2 ಅಂದ್ರೆ 5.25 ವಿಚ್ ಇಸ್ ಆಪ್ಷನ್ ಸಿ. ನೋಡಿ ತುಂಬಾ ಸಿಂಪಲ್ ಆಗಿದೆ. ಆ ಸೈಡ್ಸ್ ನೋಡ್ಕೊಳ್ಳಿ. ಎ ಡಿಗೆ ಇನ್ನೊಂದು ಕೊಟ್ಟಿರೋ ಬಿಗ್ಗರ್ ಸೈಡು ಕರೆಸ್ಪಾಂಡಿಂಗ್ ಸೈಡ್ ತಗೊಂಡು ರೇಷಿಯೋ ಅವ್ರು ಏನು ಕೊಟ್ಟಿರೋ 3/4 ತಗೊಂಡು ರೇಷಿಯೋ ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ದಿ ಅದರ್ ಸೈಡ್. ಓಕೆ, ತುಂಬಾ ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಕ್ಲಿಯರ್ ಕಟ್ ಆಗಿ ಯಾವುದೇ ಕೊಟ್ಟರು ಇಲ್ಲಿ ಯಾವುದೇ ತರ ಕನ್ಫ್ಯೂಷನ್ಸ್ ಇಲ್ಲ. ಓಕೆ, ಈಗ ನೆಕ್ಸ್ಟ್ ಕ್ವೆಶ್ಚನ್ ಹೋಗ್ತೀನಿ. In a figure, angle APB is equal to degree, then angle AOB is. ನೋಡಿ ಇದು ಸರ್ಕಲ್ಸ್ ಅಲ್ಲಿ ಕೇಳುವಂತ ಚಾನ್ಸಸ್ ಇದೆ. ಆಸ್ ವಿ ಡೂ ಕನ್ಸ್ಟ್ರಕ್ಷನ್ ಅಲ್ಲೂ ನಾವು ಆಂಗಲ್ ರಿಲೇಟೆಡ್ ಕನ್ಸ್ಟ್ರಕ್ಟ್ ಮಾಡಿದೀವಿ. ಸೊ ಇಲ್ಲೂ ಕೊಟ್ಟಿದ್ದಾರೆ ನೋಡಿ. ಸೊ ಆಂಗಲ್ ಬಿಟ್ವೀನ್ ಟ್ಯಾಂಜೆಂಟ್ 60 ಡಿಗ್ರಿ ಇದ್ರೆ ಆಂಗಲ್ ಬಿಟ್ವೀನ್ ರೇಡಿಯಸ್ ಏನಾಗುತ್ತೆ. ಸೊ ಏನು ನಮ್ಗೆ ಇವೆರಡನ್ನು ಆಡ್ ಮಾಡಿದ್ರೆ ಎಷ್ಟು ಬರಬೇಕು, ನಮಗೆ 180 ಡಿಗ್ರಿ ತಾನೇ ಬರಬೇಕು. ಸೊ ಇಫ್ 1 is 60 ಡಿಗ್ರಿ ಡೆಫಿನೆಟ್ಲಿ ಇಟ್ ಮಸ್ಟ್ ಬಿ ಈಕ್ವಲ್ ಟು 120 ಡಿಗ್ರಿ ವಿಚ್ ಇಸ್ ಆಪ್ಷನ್ ಸಿ. ಸಿನೇ ಆಗಿರಬೇಕು. ಓಕೆ, next question ನೋಡಿ. In the figure the ratio of similar triangle corresponding to the triangle ABC ಅಂತ ಹೇಳಿ ಹೇಳಿದ್ದಾರೆ. corresponding to the triangle ABC. ಈಗ ನಮ್ಮ ಪ್ರಕಾರ ಟ್ರಯಾಂಗಲ್ ಅಲ್ಲಿ ಅಂತಂದ್ರೆ ಏನು ಹೇಳಿದೀನಿ, ಗ್ರೇಟೆಸ್ಟ್ ನಂಬರ್ ಪಾರ್ಟ್ಸ್ ಡಿನಾಮಿನೇಟರ್ ಜಾಯಿಂಟ್. ಕರೆಕ್ಟ್. ಗ್ರೇಟೆಸ್ಟ್ ನಂಬರ್ ಪಾರ್ಟ್ಸ್ ಅಂದ್ರೆ ನೋಡಿ ಎಷ್ಟು ಪಾರ್ಟ್ಸ್ ಮಾಡಿದ್ದಾರೆ, 5 ಪಾರ್ಟ್ಸ್ ಮಾಡಿದ್ದಾರೆ. ಜೊತೆಗೆ ಜಾಯಿನ್ ಮಾಡಿರೋದು ಎಲ್ಲಿಗೆ, 5 ಅಂದ್ರೆ ಡಿನಾಮಿನೇಟರ್ 5 ಇರಬೇಕು. ಗ್ರೇಟೆಸ್ಟ್ ನಂಬರ್ 5 ಆದ್ರೆ ಇನ್ನೊಂದೆಲ್ಲಿ ಮಾಡಿದ್ದಾರೆ, 2 ಹತ್ರ ಮಾಡಿದ್ದಾರೆ. ಸೊ ಇಟ್ ಮಸ್ಟ್ ಬಿ 2/5 ವಿಚ್ ಇಸ್ ಈಕ್ವಲ್ ಟು 2:5. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ. ಪಾರ್ಟ್ಸ್ ನೋಡ್ಕೊಳ್ಳಿ, 5 ಜೊತೆಗೆ ಜಾಯಿನ್ ಮಾಡಿರೋದು 5 ಹತ್ರ ಅಂದಮೇಲೆ ಗ್ರೇಟೆಸ್ಟ್ ನಂಬರ್ 5 ಡಿನಾಮಿನೇಟರ್ 5 ಅಂದ್ರೆ ಡಿನಾಮಿನೇಟರ್ ಏನಾಗಿರ್ಬೇಕು 5. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಎಲ್ಲಿ ಮಾಡಿದ್ದಾರೆ 2 ಹತ್ರ. ಸೊ 2/5 ವಿಚ್ ಇಸ್ ಈಕ್ವಲ್ ಟು 2:5. ಓಕೆ, ತುಂಬಾ ಈಸಿ, ಅರ್ಥ ಮಾಡ್ಕೊಳ್ತಾ ಹೋಗಿ. ಇನ್ನೂ ಕ್ಲಿಯರ್ ಆಗಿ ನೀವು ಅರ್ಥ ಮಾಡ್ಕೋಬೇಕು ಅನ್ನೋದಾದ್ರೆ ನನ್ನ ಕನ್ಸ್ಟ್ರಕ್ಷನ್ ಲೆಸನ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡಿದ್ದೀನಿ, ಅಲ್ಲೊಂದ್ಸರಿ ರೆಫರ್ ಮಾಡಿ. ಬಟ್ ನಾನಿಲ್ಲಿ ಜಸ್ಟ್ ರಿವಿಷನ್ ಲೈಕ್ ಹೇಗೆ ಅನ್ನೋದನ್ನ ಜಸ್ಟ್ ಹಾಗೆ ಫಾಸ್ಟ್ ಆಗಿ ಬ್ರಷ್ ಅಪ್ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಎ ಸ್ಟೂಡೆಂಟ್ ಡಿವೈಡ್ಸ್ ಅ ಲೈನ್ ಸೆಗ್ಮೆಂಟ್ AB equals 10 cm in the ratio 3:2 by construction. Length of AB and DB by calculation ಅಂತ ಹೇಳಿ ಕೇಳ್ತಿದ್ದಾರೆ. ಇಲ್ಲಿ ನಿಮ್ಗೆ ತುಂಬಾ ಸಿಂಪಲ್ ಆಗಿ ಫಾಸ್ಟ್ ಆಗಿ ಆನ್ಸರ್ ಬರಬೇಕು ಅಂತಂದ್ರೆ ಇಲ್ಲಿ ನೋಡಿ, ಅವ್ರು ಕೊಟ್ಟಿರೋ ಮೆಷರ್ಮೆಂಟ್ ಅಲ್ಲಿ ಆಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರಬೇಕು, 10 ಬರಬೇಕು. ಜೊತೆಗೆ ಡಿವೈಡ್ ಮಾಡಿದ್ರೆ ಅವೆರಡು ಕೊಟ್ಟಿರೋ ವ್ಯಾಲ್ಯೂಸ್ನ ಡಿವೈಡ್ ಮಾಡಿದ್ರೆ 3/2 ಬರಬೇಕು. ಆ ಥರ ಚೆಕ್ ಮಾಡಿದ್ರೆ ಆಯ್ತು. ಈಗ ಇಲ್ಲೇ ನೋಡಿ 6.5 3.5 ಅಂದ್ರೆ ನೀವು ಇಲ್ಲಿ ಡೈರೆಕ್ಟ್ ಆಗಿ 5 ಇಂದ ಮಾಡ್ಬೋದು, ಹೌದಾ. 13 ಮತ್ತೆ ಇಲ್ಲೇನು ಬರುತ್ತೆ 13 7 ಬರುತ್ತೆ. 13/7 ಅಂದ್ರೆ ಅಗೇನ್ ನೀವು ರೆಡ್ಯೂಸ್ ಮಾಡಿ 3/2 ಮಾಡಕ್ಕೆ ಆಗಲ್ಲ. ಅದೇ 5/5 ಅಂತ ಕೊಟ್ಟಿದ್ದಾರೆ. 5/5 ಅಂದ್ರೆ 1 ಆಯ್ತು. ಅದೇ 6/4 ಡಿವೈಡ್ ಮಾಡಿದ್ರೆ 6/4. ಬಟ್ ಎಲ್ಲದನ್ನು ಆಡ್ ಮಾಡಿದ್ರೆ ನಿಮ್ಗೆ 10 ಬರ್ತಿದೆ. ಬಟ್ ಡಿವೈಡ್ ಮಾಡಿದಾಗಲೂ ಚೆಕ್ ಮಾಡಬೇಕು. ಸೊ ಇಲ್ಲೇ ಡಿವೈಡ್ ಮಾಡಿದ್ರೆ ನೋಡಿ 2 2s 2 3s 3/2 ಬಂತು. ಅದೇ ಥರ ನೋಡಿ 5.5
4.5 ಅಂತಂದ್ರೆ 11/9 ವಿಚ್ ಕೆನಾಟ್ ಬಿ ರೆಡ್ಯೂಸ್ಡ್ ಇಂಟು 3/2. 3/2 ರೇಷಿಯೋ 3:2 ಅಂತಂದ್ರೆ 3/2 ಬರಬೇಕು. ಯಾವ ನಂಬರ್ನ ನಾವು ಡಿವೈಡ್ ಮಾಡಿದ್ರೆ 3/2 ಬರ್ತಿದೆ? 6 ಸೆಂಟಿಮೀಟರ್ ಅಂಡ್ 4 ಸೆಂಟಿಮೀಟರ್, ವಿಚ್ ಇಸ್ ಆಪ್ಷನ್ ಸಿ. ಇದೇ ಸಿಂಪಲ್ ಆಗಿ ಫಾಸ್ಟ್ ಆಗಿ ಮಾಡುವಂತ ಮೆಥಡ್. ಓಕೆ, ಇಲ್ಲಿ ನೋಡ್ಕೊಂಡು ನಾವು ಆಗ್ಲೇ ಟ್ರಯಾಂಗಲ್ಗೆ ಅಪ್ಲೈ ಮಾಡೋದ್ವಲ್ಲ, AD/AB, ಅದು ಸ್ವಲ್ಪ ಕನ್ಫ್ಯೂಷನ್ ಲೈನ್ ಸೆಗ್ಮೆಂಟ್ ಅಲ್ಲಿ. ಅದು ಟ್ರಯಾಂಗಲ್ಗೆ ಬೆಸ್ಟ್. ಟ್ರಯಾಂಗಲ್ ಅಲ್ಲಿ ನಾವು ಡಿವೈಡ್ ಮಾಡೋಕ್ಕಾಗಲ್ಲ. ಬಟ್ ಲೈನ್ ಸೆಗ್ಮೆಂಟ್ ಅಲ್ಲಿ ಈ ಒಂದೊಂದು ಆಪ್ಷನ್ ನೀವು ಡಿವೈಡ್ ಮಾಡಿ 3/2 ಯಾವ ರೇಷಿಯೋ ಬರುತ್ತೆ, ಅಥವಾ 4/5 ಕೊಡ್ಬೋದು, 5/2 ಕೊಡ್ಬೋದು. ಒಟ್ಟಿನಲ್ಲಿ ಡಿವೈಡ್ ಮಾಡಿದಾಗ ಆ ರೇಷಿಯೋ ಬರುತ್ತಾ ಅಂತ ಚೆಕ್ ಮಾಡ್ಕೊಂಡ್ರೆ ದಟ್ ವಿಲ್ ಬಿ ದ ರೈಟ್ ಆನ್ಸರ್. ಓಕೆ, ವಿಲ್ ಗೋ ಫಾರ್ ನೆಕ್ಸ್ಟ್ ಒನ್. To draw a pair of tangents to a circle which are inclined each other at an angle of 45 degree, it is required to draw a tangent at endpoints of those two radii of circle, then the angle between which it is ಅಂತ ಕೇಳಿದ್ರೆ. ಇಲ್ಲ ಅಷ್ಟೇ, ನಾವು ಒಂದು ಸರ್ಕಲ್ ಅಂತ ಕನ್ಸಿಡರ್ ಮಾಡಿದ್ರೆ, ಸರ್ಕಲ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ, ಇಫ್ ಐ ಟೇಕ್ 1 ಪಾಯಿಂಟ್, ಸೊ ಅಲ್ಲಿ ನಾವು ಎಷ್ಟು ಟ್ಯಾಂಜೆಂಟ್ ಡ್ರಾ ಮಾಡ್ತೀವಿ? 2 ಟ್ಯಾಂಜೆಂಟ್ಸ್, ಹೌದಾ? ಅವ್ರು ಏನಂತ ಹೇಳಿದ್ರೆ ಇನ್ಕ್ಲೈನ್ಡ್ ಆಂಗಲ್. ನೋಡಿ, ದಿಸ್ ವರ್ಡ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ಕ್ಲೈನ್ಡ್ ಅನ್ನೋ ವರ್ಡ್ ಇದ್ರೆ ಡೆಫಿನೆಟ್ಲಿ ಅದು ಟ್ಯಾಂಜೆಂಟ್ಸ್ ಮಧ್ಯೆ ಬರುವಂತ ಆಂಗಲ್ ವಿಚ್ ಇಸ್ ಈಕ್ವಲ್ ಟು 45 ಡಿಗ್ರಿ. ಹಾಗಾದ್ರೆ ರೇಡಿಯೈ ಮಧ್ಯೆ ಎಷ್ಟು ಬರುತ್ತೆ ಅಂತ ಅವರಿಗೆ ಕೇಳ್ತಾ ಇದ್ದಾರೆ. ಸೊ ರೇಡಿಯೈ ಮಧ್ಯೆ ಎಷ್ಟು ಬರುತ್ತೆ ಅಂತಂದ್ರೆ ಎಷ್ಟಾಗುತ್ತೆ? 45 ಮೈನಸ್ 180 ಅಂತ, 180 45 ಹೋದ್ರೆ ಎಷ್ಟು ಬರುತ್ತೆ? 135, ವಿಚ್ ಇಸ್ ಆಪ್ಷನ್ ಎ ಇಸ್ ಕರೆಕ್ಟ್. 135 ಬರುತ್ತೆ, ಬಿಕಾಸ್ 135 ಪ್ಲಸ್ 45 ವಿಚ್ ಇಸ್ ಈಕ್ವಲ್ ಟು 180. ಅಷ್ಟೇ, ಎರಡನ್ನು ಸೇರಿದ್ರೆ ಎಷ್ಟು ಬರಬೇಕು? 180 ಡಿಗ್ರಿ ಅನ್ನೋದನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಟು ಡಿವೈಡ್ ಅ ಲೈನ್ ಸೆಗ್ಮೆಂಟ್ AB ಇನ್ ದ ರೇಷಿಯೋ 7:4. ಓಕೆ, ಈಗ ರೇಷಿಯೋ ಲೈನ್ ಸೆಗ್ಮೆಂಟ್ ನ ಡಿವೈಡ್ ಮಾಡ್ತಿದೀವಿ. ಫಸ್ಟ್ ಎ ರೇ AX ಇಸ್ ಡ್ರಾನ್ ಸೊ ದಟ್ ಆಂಗಲ್ BAX ಇಸ್ ಅನ್ ಅಕ್ಯೂಟ್ ಆಂಗಲ್. ಸೊ ಏನು ಮಾಡ್ತಿದೀವಿ? AB ಅನ್ನೋದು ಒಂದು ಲೈನ್ ಸೆಗ್ಮೆಂಟು, ಅದನ್ನ ನಾವೇನ್ ಮಾಡ್ತಿದೀವಿ? ಇವಾಗ ಕಟ್ ಮಾಡ್ತಿದೀವಿ. ಸೊ AX ಅಂತ ಅಕ್ಯೂಟ್ ಆಂಗಲ್. 7:4 ಅಂದ್ರೆ ಎಷ್ಟು ಪಾರ್ಟ್ಸ್ ಮಾಡ್ತೀವಿ ನಾವು? 11 ಪಾರ್ಟ್ಸ್, ಹೌದಲ್ವಾ? ಸೊ ವಿ ಆರ್ ಗೋಯಿಂಗ್ ಟು ಆಡ್ ದೀಸ್ ಟು 7 + 4 ಅಂತಂದ್ರೆ ಎಷ್ಟಾಗುತ್ತೆ ಲೈನ್ ಸೆಗ್ಮೆಂಟ್ ಅಲ್ಲಿ? 11 ಪಾರ್ಟ್ಸ್. such that the minimum number of these points, how many points will do? So A11 ವರೆಗೂ ಮಾಡ್ತೀವಿ, A1, A2, A3 up to A11. So how many parts? 11 parts, which is option B. Very clear. Just understand the question. ಹೇಳದ್ನಲ್ಲ ಆಲ್ರೆಡಿ, ನೀವು ಕನ್ಸ್ಟ್ರಕ್ಷನ್ ಹೇಗೆ ಮಾಡ್ತಿದ್ರಿ ಅನ್ನೋದನ್ನ ನೆನಪು ಪಡ್ಕೊಂಡ್ರು ಸಾಕು ಇಲ್ಲಿ ಆನ್ಸರ್ ಮಾಡೋಕೆ. ಓಕೆ, ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. A line segment AB of length 8 centimeter, A4 is parallel to A7B, okay, divides it in the ratio 4:3 internally. So ಏನಾಗ್ತಿದೆ? ಪ್ಯಾರಲಲ್ ಆಗಿದೆ ನೋಡಿ, ಈ ಲೈನ್ಗೆ ಪ್ಯಾರಲಲ್ ಆಗಿದೆ, ಡಿವೈಡ್ಸ್ ಇನ್ ದ ರೇಷಿಯೋ 4:3 ಇಂಟರ್ನಲಿ. ಅಂದ್ರೆ ಯಾವ ಥಿಯರಮ್ ಮೇಲೆ ನಾವು ಇದನ್ನ ಮಾಡ್ತಾ ಇದೀವಿ? ವಿಚ್ ಥಿಯರಮ್ ಅಂತ ಕೇಳ್ತಾರೆ. ಬೈ ಪೈಥಾಗರಸ್ ಥಿಯರಮ, ಮಿಡ್ ಪಾಯಿಂಟ್ ಥಿಯರಮ, ಥೇಲ್ಸ್ ಥಿಯರಮ, ಯೂಕ್ಲಿಡ್ಸ್ ಥಿಯರಮ. ಥೇಲ್ಸ್ ಥಿಯರಮ್ ಅಂದ್ರೆ ನಿಮಗೆ ಗೊತ್ತಿದೆ, ಅಗೇನ್ ವಿ ಆರ್ ಟಾಕಿಂಗ್ ಅಬೌಟ್ BPT, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಸೊ ಈ ತರ ನಾವು ಡಿವೈಡ್ ಮಾಡೋದು ಈಕ್ವಲ್ ಅಂತ ನಾವು ಹೇಳ್ತೀವಲ್ಲ. ಸೊ AC/CB is equal to A4 ಪ್ಯಾರಲಲ್ ಅನ್ನೋ ನೋಡಿ, ಇಲ್ಲಿ ಪ್ಯಾರಲಲ್ ಅನ್ನೋ ವರ್ಡ್ ಬಂತು ಅಂತಂದ್ರೆ ಡೆಫಿನೆಟ್ಲಿ ಇಟ್ ಇಸ್ ರಿಲೇಟೆಡ್ ಟು BPT ಆರ್ ಥೇಲ್ಸ್ ಥಿಯರಮ್. ಈ ತರ ಕ್ವೆಶನ್ಸ್ ಕೇಳುವಂತ ಚಾನ್ಸಸ್ ಇರುತ್ತೆ. ವಿಲ್ ಗೋ ಫಾರ್ ನೆಕ್ಸ್ಟ್ ಒನ್. ಟು ಡಿವೈಡ್ ಅ ಲೈನ್ ಸೆಗ್ಮೆಂಟ್ AP in the ratio P:2Q. ಸೊ P and Q are positive integers ಅಂತ ಹೇಳ್ತಿದ್ದಾರೆ. Draw a ray AX so that BAX is an acute angle and then mark a ray AX at equal distances such that minimum number of these points ಅಂತ ಕೇಳಿದ್ದಾರೆ. ನೋಡಿ, ಎಲ್ಬಸ್ ಕೊಟ್ಟಿದ್ರು, ಇಲ್ಲಿ ಜನರಲ್ ಆಗಿ ಕೇಳ್ತಾ ಇದ್ದಾರೆ. ಸೊ ರೇಷಿಯೋ ಇವಾಗ P:2Q ಅಂತಂದ್ರೆ ನಾವು ಎಷ್ಟು ಪಾಯಿಂಟ್ಸ್ ಮಾಡ್ತೀವಿ? P + Q. ಸೊ P + Q ಅಂದ್ರೆ ಯಾವ್ದಾಯ್ತು? ಆಪ್ಷನ್ ಏನೇ, ಇನ್ನೇನು ಮಾಡಲ್ಲ. ವಿ ಆರ್ ನಾಟ್ ಗೋಯಿಂಗ್ ಟು ಮಲ್ಟಿಪ್ಲೈ ದ ರೇಷಿಯೋ, ವಿ ಆರ್ ನಾಟ್ ಗೋಯಿಂಗ್ ಟು ಆಡ್ ಅಂಡ್ ಸಬ್ಟ್ರಾಕ್ಟ್ ಒನ್, ಅಂಡ್ ದೇ ಆರ್ ನಾಟ್ ಗ್ರೇಟರ್. ಸೊ what we are going to do that when dividing the line segment, just we are going to add those two ratios, P:2Q, that means P + Q. Okay, P + Q na add ಮಾಡಿ we are going to make the points ಅಥವಾ parts. Okay, here P + Q. Okay, next question. A point O is at a distance of 10 cm from the center of circle of radius 6 cm. How many tangents can be drawn from a point O to the circle ಅಂತ ಹೇಳಿ ಕೇಳಿದ್ದಾರೆ. ಸೊ ಒಂದು ಪಾಯಿಂಟೇ O ಅಂತ ಹೇಳ್ತಿದ್ದಾರೆ ಈಗ ಅವರು, ಆಯ್ತಾ? ಆ ಪಾಯಿಂಟ್ O is at a distance of 10 cm from the circle. ನೋಡಿ, ಇವಾಗ ಏನಂತ ಹೇಳ್ತಾರೆ, ಆ ಸರ್ಕಲ್ ಇಂದ ಅದೆಷ್ಟು ದೂರ ಇದೆಯಂತೆ? 10 cm ದೂರ ಇದೆಯಂತೆ, ಆಯ್ತಾ? ಅಂಡ್ ಸರ್ಕಲ್ ಆಫ್ ರೇಡಿಯಸ್ 6 cm. ರೇಡಿಯಸ್ ಎಷ್ಟಿದೆ? 6 cm. ಹಾಗಾದ್ರೆ ಆ ಪಾಯಿಂಟ್ ಇಂದ ಎಷ್ಟು ಟ್ಯಾಂಜೆಂಟ್ ಡ್ರಾ ಮಾಡ್ಬೋದು ಅಂತಿದ್ದಾರೆ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾನು 2 ತರ ಕ್ವೆಶನ್ ಕೇಳ್ತೀನಿ, ಅರ್ಥ ಮಾಡ್ಕೊಂಡು ನೀವು ಆನ್ಸರ್ ಮಾಡ್ಬೇಕು. ಓಕೆ, ಎ ಪಾಯಿಂಟ್ O is at a distance of 10 cm ಅಂದ್ರೆ ರೇಡಿಯಸ್ಗಿಂತ ಜಾಸ್ತಿ ಇದೆ ಪಾಯಿಂಟ್. ಸೊ
ಪಾಯಿಂಟ್ ಏನಾಗ್ತಿದೆ ವಿಚ್ ಇಸ್ ಗ್ರೇಟರ್ ದೆನ್ ರೇಡಿಯಸ್ ಇದೆ. ಹಾಗಾದ್ರೆ ಗ್ರೇಟರ್ ದೆನ್ ರೇಡಿಯಸ್ ಅಂದ್ರೆ ಅದೇನಾಯ್ತು, ಎಕ್ಸ್ಟರ್ನಲ್ ಪಾಯಿಂಟ್ ಆಯ್ತು. ಇಫ್ ಇಟ್ ಇಸ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್, ಹಾಗಾದ್ರೆ ಎಷ್ಟು ಟ್ಯಾಂಜೆಂಟ್ಸ್ ಡ್ರಾ ಮಾಡ್ಬೋದು ನೀವು, 2. ಓಕೆನಾ. ಅದೇ ನೋಡಿ ಇಫ್ ಪಾಯಿಂಟ್, ಅದೇ ಪಾಯಿಂಟ್ ವಿಚ್ ಇಸ್ ಈಕ್ವಲ್ ಟು ರೇಡಿಯಸ್, ನೋಡಿ ಎ ಪಾಯಿಂಟ್ ಓ ಈಸ್ ಅಟ್ ಡಿಸ್ಟೆನ್ಸ್ ಆಫ್ 6 ಸೆಂಟಿಮೀಟರ್ ಫ್ರಮ್ ಅ ಸೆಂಟರ್ ಆಫ್ ಸರ್ಕಲ್ ಆಫ್ ರೇಡಿಯಸ್ 6 ಸೆಂಟಿಮೀಟರ್. ನೋಡಿ ರೇಡಿಯಸ್ 6, ಆ ಪಾಯಿಂಟು 6 ಅಂತಂದ್ರೆ ಅದೇನಾಗ್ತಿತ್ತು, ಅವಾಗ ಆ ಪಾಯಿಂಟ್ ಏನಾಗ್ತಿತ್ತು, ಆನ್ ದಿಸ್ ಸರ್ಕಲ್ ಆಗಿರ್ತಿತ್ತು. ಆನ್ ದಿ ಸರ್ಕಲ್ ಅಂತಂದ್ರೆ ಎಷ್ಟು ಟ್ಯಾಂಜೆಂಟ್ಸು, 1 ಟ್ಯಾಂಜೆಂಟ್ ಆಗ್ತಿತ್ತು. ಹೌದಾ. ಅದೇ ಏನಾದರೂ ಆ ಪಾಯಿಂಟ್ ಏನಾದರೂ ಲೆಸ್ ದೆನ್ ರೇಡಿಯಸ್ ಆಗಿಬಿಟ್ರೆ, ಫಾರ್ ಎಕ್ಸಾಂಪಲ್ ಎ ಪಾಯಿಂಟ್ ಓ ಇಸ್ ಅಟ್ ಅ ಡಿಸ್ಟೆನ್ಸ್ ಆಫ್ 5 ಸೆಂಟಿಮೀಟರ್ ಆಫ್ ದಿ ಸೆಂಟರ್ ಆಫ್ ಸರ್ಕಲ್ ಆಫ್ ರೇಡಿಯಸ್ 6 ಅಂತಂದ್ರೆ ಅವಾಗ ಏನಾಗ್ತಿತ್ತು, ಆ ಪಾಯಿಂಟಿಗೆ ರೇಡಿಯಸ್ಸೇ 6 ಅಂದ್ರೆ ಆ ಪಾಯಿಂಟ್ ಏನಾಗ್ತಿತ್ತು, ಇನ್ಸೈಡ್ ಆಗ್ಬಿಡ್ತಿತ್ತು. ಪಿ ಅನ್ನೋ ಪಾಯಿಂಟ್ ಅವಾಗ ಏನಾಗ್ತಿತ್ತು, ಇಟ್ ಇಸ್ ಇನ್ಸೈಡ್ ಅಂತಂದ್ರೆ ನೋ ಟ್ಯಾಂಜೆಂಟ್ ಕ್ಯಾನ್ ಬಿ ಡ್ರಾನ್, ಸೊ ಟ್ಯಾಂಜೆಂಟ್ ಇಸ್ 0. ಅರ್ಥ ಮಾಡ್ಕೊಳ್ಳಿ. ರೇಡಿಯಸ್ಗಿಂತ ಪಾಯಿಂಟ್ ಜಾಸ್ತಿ ಇದ್ರೆ 2 ಟ್ಯಾಂಜೆಂಟ್ಸ್, ರೇಡಿಯಸ್ಗೆ ಈಕ್ವಲ್ ಆಗಿದ್ರೆ 1 ಟ್ಯಾಂಜೆಂಟ್, ರೇಡಿಯಸ್ಗಿಂತ ಕಡಿಮೆ ಇದ್ರೆ ನೋ ಟ್ಯಾಂಜೆಂಟ್. ಇಷ್ಟನ್ನ ನೆನ್ಪಿಟ್ಕೊಂಡ್ರು ಸಾಕು. ಈ ತರ ಕ್ವೆಶನ್ಸ್ ನೀವು ಆನ್ಸರ್ ಮಾಡಬಹುದು. ಓಕೆ, ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶನ್. ಎಸ್ ನೋಡಿ, ಟು ಡ್ರಾ ಎ ಪೇರ್ ಆಫ್ ಟ್ಯಾಂಜೆಂಟ್ ಟು ಅ ಸರ್ಕಲ್ ವಿಚ್ ಆರ್ ಇನ್ಕ್ಲೈನ್ಡ್ ಈಚ್ ಅದರ್ at an angle of x degree, it is required to draw a tangent at end points of these 2 radii of circle, the angle between which is ಅಂತ ಹೇಳಿ ಕೇಳ್ತಿದ್ದಾರೆ. ಜಸ್ಟ್ ಅವ್ರು ಏನಂತ ಹೇಳ್ತಿದ್ದಾರೆ ಅಂತಂದ್ರೆ ನೋಡಿ ಅರ್ಥ ಮಾಡ್ಕೊಳ್ಳಿ. ಈಗ ಈ ತರ 2 ಟ್ಯಾಂಜೆಂಟ್ಸ್ ಡ್ರಾ ಮಾಡಿದ್ದಾರೆ. ಸೊ ಟ್ಯಾಂಜೆಂಟ್ಸ್ ಮಧ್ಯೆ ಎಷ್ಟು ಇನ್ಕ್ಲೈನ್ಡ್ ಅಂತಂದ್ರೆ ಹೇಳಿದೀನಿ, ಇನ್ಕ್ಲೈನ್ಡ್ ಅನ್ನೋ ವರ್ಡ್ ಇದ್ರೆ ಟ್ಯಾಂಜೆಂಟ್ಸ್ ಮಧ್ಯೆ ಇರುವಂತ ಆಂಗಲ್ x ಡಿಗ್ರಿ ಇದೆಯಂತೆ. ಹಾಗಾದ್ರೆ ನಾವಿಲ್ಲಿ ಆಂಗಲ್ ಬಿಟ್ವೀನ್ ರೇಡಿಯಸ್ ಹೇಗೆ ತಗೋತೀವಿ ಅಂತಂದ್ರೆ ನಾವೇನ್ ಮಾಡ್ತೀವಿ, 180ಲಿ ಕೊಟ್ಟಿರೋ ಆಂಗಲ್ ಮೈನಸ್ ಮಾಡ್ತೀವಿ ತಾನೆ. ಸೊ 180 ಮೈನಸ್ x ಡಿಗ್ರಿ ವಿಚ್ ಇಸ್ ಆಪ್ಷನ್ ಬಿನೇ ಕರೆಕ್ಟ್ ಆನ್ಸರ್. ಅರ್ಥ ಆಗ್ತಿದೆಯಾ. ಇವೆರಡನ್ನು ಆಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರಬೇಕು, 180. If one is x degree, the another one will be 180 minus x degree. ಕ್ಲಿಯರ್ ಆಗ್ತಿದೆ ಅನ್ಕೋತೀನಿ. ಈಗ ಆಲ್ರೆಡಿ ಸುಮಾರು ಕ್ವೆಶನ್ಸ್ ನಾನು ಡಿಸ್ಕಸ್ ಮಾಡಿದ್ದೀನಿ ಕನ್ಸ್ಟ್ರಕ್ಷನ್ ಲೆಸನ್ ಅಲ್ಲಿ, ಬಟ್ ಇಲ್ಲಿ ಡಿಫ್ರೆಂಟ್ ಆಗಿ ತಗೊಂಡಿದ್ದೀನಿ. ನಿಮ್ಗೆ ಇನ್ನೂ ಬೇಕು ಮ್ಯಾಮ್, ಇದರಲ್ಲಿ ಇನ್ನೂ ರೆಫರ್ ಮಾಡಬೇಕು ಅನ್ನೋದಾದ್ರೆ ನೀವು ಕನ್ಸ್ಟ್ರಕ್ಷನ್ ಲೆಸನ್ ಇನ್ನೊಂದ್ಸರಿ ನೋಡ್ಬೋದು. ಓಕೆ, ಈಗ ಲಾಸ್ಟ್ ಕ್ವೆಶನ್ ಹೋಗ್ತಾ ಇದ್ದೀನಿ. ಈ ಸೆಷನ್ ಲಾಸ್ಟ್ ಕ್ವೆಶನ್. A triangle ABC is such that BC equals 6 cm, AB equals 4 cm, AC equals 5 cm. For the triangle similar to this triangle with the sides equal to 3/4 of corresponding sides of triangle ABC, correct figure is ಅಂತ ಹೇಳಿ ಕೇಳ್ತಾರೆ. ಸೊ ನಾನು ಆಲ್ರೆಡಿ ಹೇಳಿದಾಗೆ ನೀವು ಟ್ರಯಾಂಗಲ್ ಅಲ್ಲಿ 3/4 ಅಂದ್ರೆ ಗ್ರೇಟೆಸ್ಟ್ ನಂಬರ್ ಪಾರ್ಟ್ಸ್ ಡಿನಾಮಿನೇಟರ್ ಜಾಯಿನ್ ಅಂತ ಹೇಳಿದ್ದೀನಿ. ಸೊ ಹೌ ಮೆನಿ ಪಾರ್ಟ್ಸ್ ಮಾಡಿರಬೇಕು, 4 ಪಾರ್ಟ್ಸ್ ದೇ ಹ್ಯಾವ್ ಆರ್ 4 ಪಾಯಿಂಟ್ಸ್. ನೋಡ್ಕೊಂಡು ಬನ್ನಿ, ಎಲ್ಲಾದ್ರಲ್ಲೂ 4 ಪಾಯಿಂಟ್ಸ್ ಇದೆ. ಎಲ್ಲಾದ್ರಲ್ಲೂ ಏನಿದೆ, 4 ಪಾಯಿಂಟ್ಸ್ ಇದೆ. ನೋಡ್ತಾ ಬರೋಣ. ಈಗ ಮೆಷರ್ಮೆಂಟ್ಸ್ ನೋಡ್ತಾ ಬರೋಣ. ಅದರಲ್ಲಿ ಇದು ಆಗಲ್ಲ ನೋಡಿ, C' ಇಲ್ಲಿ ಪ್ಯಾರಲಲ್ ಆಗಿ ಇಲ್ಲವೇ ಇಲ್ಲ. ಇಲ್ಲಿ ನೋಡ್ತಾ ಬರ್ಬೋದು, ಇಲ್ಲಿ ಪ್ಯಾರಲಲ್ ಆಗಿಲ್ಲ. ಸೊ ಹಾಗಾದ್ರೆ ಇದಲ್ಲ. ಇನ್ನು ಉಳಿದಿದ್ದ 3 ನಾವು ಅಬ್ಸರ್ವ್ ಮಾಡ್ತಾ ಬರಬೇಕು. ಸೊ ಫಸ್ಟ್ ನೋಡೋಣ, ವಾಟ್ ಈಸ್ ಎ ಬಿ ಎಷ್ಟು ಕೊಟ್ಟಿದ್ದಾರೆ, 4 ಸೆಂಟಿಮೀಟರ್. ನೋಡಿ ಇಲ್ಲಿ 4 ಇದೆ, ಬಟ್ ಇಲ್ಲಿ ನೋಡಿ AB ಇಲ್ಲಿ 5 ಅಂತ ಮೆಷರ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಆಪ್ಷನ್ ಅಲ್ಲ. ಓಕೆ, ಇನ್ನು ಉಳಿದಿರೋದು ಇವೆರಡು ನೋಡ್ಕೊಂಡು ಬರೋಣ, A and D. ಇಲ್ಲಿ ನೋಡಿ AB-ನೂ 4 ಇದೆ, AB-ನೂ 4 ಇದೆ. BC ಏನು ಕೊಟ್ಟಿದ್ದಾರೆ, 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇದಲ್ಲ. ಸೊ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ ಡಿ ಕರೆಕ್ಟ್ ಆಗಿದೆ. ಓಕೆ, ನೋಡ್ಕೋಬೇಕು, ಮೆಷರ್ಮೆಂಟ್ಸ್ ನೋಡ್ಕೋಬೇಕು. ನೋಡಿದ ತಕ್ಷಣ ಕೊಟ್ಟಿದ್ದಾರೆ 4/5 ಅಥವಾ 3/4 ರೇಷಿಯೋದಲ್ಲಿ ಕೊಟ್ಟಿದ್ದಾರೆ, ಮಾರ್ಕ್ ಮಾಡಿಬಿಡಬಾರ್ದು ಅಂತ ನೋಡಬಾರ್ದು. ಜಸ್ಟ್ ಯು ಹ್ಯಾವ್ ಟು ಚೆಕ್ ಈಚ್ ಅಂಡ್ ಎವ್ರಿ ಮೆಷರ್ಮೆಂಟ್ಸ್ ವಿಚ್ ದೇ ಹ್ಯಾವ್ ಗಿವನ್. ಓಕೆ, ಕೊಟ್ಟಿರೋದನ್ನ ನೋಡಿಕೊಂಡು ಕರೆಕ್ಟಾಗಿ ಮೆಷರ್ಮೆಂಟ್ ಮಾಡಿ. ನೋಡಿ ಇದರಲ್ಲಿ ಮೆಷರ್ಮೆಂಟ್ಸ್ ಎಲ್ಲ ಮಿಸ್ಟೇಕ್, ಇಲ್ಲಿ ಪ್ಯಾರಲಲ್ ಲೈನೇ ಮಿಸ್ಟೇಕ್ ಇತ್ತು. ಆಪ್ಷನ್ ಸಿ ಅಲ್ಲಿ ಮೆಷರ್ಮೆಂಟೇ ತಪ್ಪು ಕೊಟ್ಟಿದ್ದಾರೆ. ಇನ್ನು ಎ ಅಂಡ್ ಡಿ ಅಲ್ಲಿ ಹೋದ್ರೆ BC ಮೆಷರ್ಮೆಂಟ್ ಇಸ್ ಡಿಫ್ರೆಂಟ್. ಓಕೆ, ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ತುಂಬಾ ಸಿಂಪಲ್ ಆಗಿದೆ ಕ್ವೆಶನ್ಸ್. ಕನ್ಸ್ಟ್ರಕ್ಷನ್ ಇಂದ ಕೊಡದೆ 2 ಕ್ವೆಶನ್ ಆಗಿರೋದ್ರಿಂದ ನಿಮ್ಗೆ ಜಸ್ಟ್ ಕನ್ಸ್ಟ್ರಕ್ಷನ್ ಹೇಗೆ ಮಾಡ್ತಿದ್ರಿ ಅನ್ನೋದನ್ನ ನೆನ್ಪಿಟ್ಕೊಂಡ್ರೆ ಆ 2 ಕ್ವೆಶನ್ ಅಟೆಂಡ್ ಮಾಡಬಹುದು. ಓಕೆ, ಇಷ್ಟು ಡೇ 6 ಕನ್ಸ್ಟ್ರಕ್ಷನ್ ಲೆಸನ್ ಅಲ್ಲಿ ಕೇಳಿರುವಂತ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವೆಶನ್ ಅಂಡ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್. ತುಂಬಾ ಈಸಿ ಆಗಿದೆ. ನೀವು ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ 2 out of 2 ನೀವು ಈ ಲೆಸನ್ ಅಲ್ಲಿ ತಗೋಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಹೆಲ್ಪ್ಫುಲ್ ಅಂತ ಅನಿಸ್ತಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ನನ್ನ ಮುಂದಿನ ಸೆಷನ್ ಅಲ್ಲಿ ಡೇ 7 ಇನ್ನೊಂದು ಲೆಸನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಸಿ ಟ್ರಿಕ್ಸ್ ಕೂಡ ಇನ್ನೂ ಸಾಧ್ಯವಾದಷ್ಟು ನಿಮಗೆ ಹೆಲ್ಪ್ ಮಾಡೋಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.